ಇವತ್ತಿನ ವಿಡಿಯೋದಲ್ಲಿ ನಾನು ರ್ಯಾಂಡಮ್ ಪೀಪಲ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತೀನಿ. ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೀವು ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಹಾಯ್ ಬ್ರೋ, ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ರ್ಯಾಂಡಮ್ ಆಗಿ ಕೇಳ್ತೀನಿ, ಗೊತ್ತಿರೋದು ಕೇಳಿದ್ರೆ ಹೇಳ್ತೀನಿ. ಗೊತ್ತಿರೋದು ಈಸಿ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ ತಗೊಳ್ಳಿ. ನೀವು ಇದುವರೆಗೂ ವಿಯರ್ಡ್ ಆಗಿ ಏನು ಗೂಗಲ್ ಮಾಡಿದ್ದೀರಾ? ವೀರ್ಡ್ ಆಗಿ ಗೂಗಲ್ ಏನು ಮಾಡಿದ್ಯೋ? ನಾನೇನು ಮಾಡಿಲ್ಲ ಬ್ರೋ, ಅವರು ಮಾಡಿರ್ತಾರೆ ತುಂಬ. ಬನ್ನಿ ಬ್ರೋ. ವಿಯರ್ಡ್ ಆಗಿ ಅಕೌಂಟೆನ್ಸಿ ಒರಿಜಿನಲ್ ಕ್ವಶನ್ ಪೇಪರ್ ಕಳಿಸಿ ಮತ್ತೆ ಯಾರ ಮಕ್ಕಳಪ್ಪ ನೀವೆಲ್ಲ? ಹುಡುಗಿರ್ನ ಎಷ್ಟು ಬೇಗ ಪಡಾಯಿಸ್ಬೋದು ಅಂತ. Perfect gift for boys. ನಿಲ್ಸು ಬ್ಯಾಕ್ ಬಾ. Yeah, Google. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? How to move on? ಅದಕ್ಕೆ ನೀವು ಡಬಲ್ ಮೀನಿಂಗ್ಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇದು ಟ್ರಾನ್ಸ್ಪೋರ್ಟೇಷನ್ ಸ್ಪೆಲ್ಲಿಂಗ್ ಸರ್ಚ್ ಮಾಡಿದ್ದೀನಿ ಅಷ್ಟೇ, ಸಡನ್ ಆಗಿ ನೆನಪಾಗ್ಲಿಲ್ಲ. ಸೊ ಅದು ಆ ಥರ ಏನು ನಾನು ಸರ್ಚ್ ಮಾಡಿಲ್ಲ. ನೋಟ್ಸ್ ಬಗ್ಗೆ ಸರ್ಚ್, ಸಿಲೆಬಸ್ ಆ ಥರ ಅಷ್ಟೇ. ಒಂದೈತೆ, ಇರ್ಲಿ ಹೇಳಿ ಬ್ರೋ, ಏನಾಗಲ್ಲ. ಬೇಡ ಬಿಡಿ ಸುಮ್ಮನೆ. ಆಮೇಲೆ ನಮಗೆಲ್ಲ ಗೊತ್ತಾಗೋಯ್ತು. ವಿಯರ್ಡೆಸ್ಟ್ ಫುಡ್ ಕಾಂಬಿನೇಷನ್ ಇದುವರೆಗೂ ಟ್ರೈ ಮಾಡಿರೋದು? ಅದು ತುಂಬಾ ಇದೆ. ಫಸ್ಟ್ ಬಂದು ಬಿರಿಯಾನಿಗೆ DPCದು ಚಾಕ್ಲೇಟ್ ಬರುತ್ತಲ್ಲ, ಅದನ್ನ ಹಾಕೊಂಡು ಮೊಸರು ಹಾಕೊಂಡು ನುಪ್ಪಟ್ಟು ಹಾಕೊಂಡು ತಿಂದಿದೆ ಬಿರಿಯಾನಿಗೆ. ಸಾಬಾಸ್. ವಿಯರ್ಡೆಸ್ಟ್ ಫುಡ್ ಕಾಂಬಿನೇಷನ್ ನನ್ನ ಪ್ರಕಾರ ಅಂದರೆ ಉಪ್ಪಿನಕಾಯಿ ಜೊತೆ ಐಸ್ ಕ್ರೀಮ್, ಮ್ಯಾಂಗೋ ಜ್ಯೂಸ್, ಕೆಚಪ್. ನೀವು ಅದ್ರಲ್ಲಿ ನಾನು ಚೆನ್ನಾಗಿ ತಿಂತೀನಿ ಬ್ರೋ. ಪರೋಟ, ರಸಮ್ಮು, ಚಟ್ನಿ ಮತ್ತೆ ಚಿಕನು ಎಲ್ಲ ಒಂದೇ ಸರಿ ಹಾಕಿ ತಿಂತೀನಿ ನಾನು. ಅದೇ ಎಲೆಗೆ ಉಪ್ಪಿನಕಾಯಿ ಉಪ್ಪು ಮಿಕ್ಸ್ ಆಗ್ಬಿಟ್ಟಿರುತ್ತೆ ಅನ್ನ ಸರಿ. ಬಿರಿಯಾನಿ ಪೈಸ ಟೀ ವಿತ್ ಸ್ಪ್ರೈಟ್. ನೀವು ಕಾಫಿ ವಿತ್ ಪುರಿ. ನಾನು ಇದು ಒಬ್ಬಟ್ಟು ಬರುತ್ತಲ್ಲ, ಒಬ್ಬಟ್ಟು ಮತ್ತೆ ರಸಮ್, ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದೆ. ನೀವು? ನಾನು ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಮಿಕ್ಸ್ ಮಾಡಿ ತಿಂದಿದ್ದೀನಿ. ನಾನು ಆ ಥರ ಟೇಸ್ಟ್ ಮಾಡಿಲ್ಲ. ನನ್ಗೆ ಆ ಥರ ಟೇಸ್ಟ್ ಮಾಡೋರಂದ್ರೂ ಆಗಲ್ಲ. ಕೆಲವು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಕವನ ಅಂತ, ಪಾಯಸದ ಜೊತೆ ಅವಳು ಚಟ್ನಿ ತಿಂತಾಳೆ ಹಂಗೆ, ಮತ್ತೆ ಚಪಾತಿ ಮೊಸರು ತಿನ್ನೋದು ಹಿಂಗೆಲ್ಲ ತಿಂತಾಳೆ. ಇವಳು ಹಂಗೆ ತಿನ್ನೋದು. ಗುಡ್ ಕಾಂಬಿನೇಷನ್ ಅಂದರೆ ಹೇಳ್ಬೇಕಾ? ಅದು ಬೇರೆ. ಹೇಳಿ. ಏನಪ್ಪ ಏನಂತ ಹೇಳ್ಬೋದ್ರೆ, ರಸಮ್ ಜೊತೆ ಸಾವಿಗೆ ಐತಲ್ಲ, ಸಾವಿಗೆ ಹಾಕೊಂಡ್ಬಿಟ್ಟು ಹೇಳ್ಬೇಕಾ? ಹೇಳಿ. ಸಾಸ್ ಹಾಕೊಂಡು ತಿಂತೀನಿ. ಆಮೇಲೆ ಬಿರಿಯಾನಿ ಜೊತೆ ಸಾಸ್ ಹಾಕೊಂಡು ತಿಂತೀನಿ. ಮತ್ತೆ ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನೀವು ನಿಮ್ಮ ಅಪ್ಪ ಅಮ್ಮನ ನೋಡಿದವ್ರ ಜೊತೆ ಡೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ನೀವು ನೋಡಿದವ್ರ ಜೊತೆ ಡೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ನೀವು ಸೇಮ್. ನಾವು ಡಿಪೆಂಡ್ ಮಾಡ್ಬಾರ್ದು ಬ್ರೋ, ಸಿಚುವೇಶನ್ ಡಿಪೆಂಡ್ ಮಾಡಬೇಕು. ಎಕ್ಸಾಕ್ಟ್ಲಿ. ನೋ ಮ್ಯಾರೇಜ್. ಸಾಬಾಸ್. ರ್ಯಾಂಡಮ್ ಗರ್ನ ಪೇರೆಂಟ್ಸ್ ಅಪ್ಪ ಅಮ್ಮಗೂ ಗೊತ್ತು, ಅವ್ರ ಅಪ್ಪ ಅಮ್ಮಗೂ ಗೊತ್ತು. ಹುಡುಗನ ಮದುವೆ ಆಯ್ತು. ನೀವು ನೀನಪ್ಪ, ನೀವು ಒಂದು ಡ್ರೆಸ್ ಸೆಲೆಕ್ಷನ್ ಮಾಡೋಕ್ಕೆ ಅರ್ಧ ಗಂಟೆ ಮಾಡ್ತೀಯಾ, 1 ಅವರ್ ಮಾಡ್ತೀಯಾ? ನೀನು ಲೈಫ್ ಮ್ಯಾಟ್ರ್ ಅಂದರೆ ಕೇಳಬೇಕಾ? ನೀನು ಇಷ್ಟ ಕಣೋ, ಯಪ್ಪ ನೀನು ಸೆಲೆಕ್ಟ್ ಮಾಡಕ್ಕೆ ಬಂದರೆ ಸಾಕು, ನಿನ್ಗೋಸ್ಕರ ಎಲ್ಲ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅಪ್ಪ ಅಮ್ಮ ಅವ್ರ ಡಿಸಿಷನ್ನೇ ಫೈನಲ್ ಡಿಸಿಷನ್. ನೀವು? ಅಷ್ಟೇ ಅಪ್ಪ ಹೆಂಗೆ ಹೇಳಿದ್ರೆ ಹಂಗೆ.
ಮ್ಯಾರಿಂಗ್ ಅ ಫೇಮಸ್ ಗಾಯ್ ವಿತ್ ಪೂರ್ ಅಥವಾ ರಿಚ್ ಗಾಯ್ ವಿತ್ ಅನ್ನೋನ್ ಪರ್ಸನ್. ರಿಚ್ ಗೈಸ್. ನಿಮ್ಗೆ ಸೇಮ ರಿಚ್ ಇರಲ್ಲ. ಮದುವೆ ಆಗ್ತೀನಿ ಬ್ರೋ. ಲೈಫ್ ಸೆಟಲ್ ಆಯ್ತಾರೆ ಯಾರು ಮದುವೆ ಆಗ್ತಾರೆ? ಒಳ್ಳೆ ಗುಣ ಇರೋರ್ನ ಬ್ರೋ. ರಿಚ್ ಗಿಚ್ ಅಂತ ಮ್ಯಾಟರ್ ಆಗಲ್ಲ. ರಿಚ್ ಇದ್ದ ಆದ್ಮೇಲೆ ಬೆಟ್ಟದ ಮೇಲಿಂದ ತಳ್ಬಿಡ್ಲಿ. ಏನಿಲ್ಲ, ಅವ್ನ ಮನುಷ್ಯ ಶ್ರೀಮಂತ ಆಗಿದ್ರೆ ಸಾಕು. ಹುಡುಗಿ ಇದ್ರೆ ಚಂದ. ನಾವು ಮೊದಲೇ ಟಾರ್ಗೆಟ್ ಮಾಡಿರೋದೇ ಅದೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಐ ಗೋ ಫಾರ್ ಫೇಮಸ್. ಅಷ್ಟೇ, ಫೇಮಸ್. ದುಡ್ಡು ಅದೆಲ್ಲ ಬೇಡ. ವಾಟ್ ಇಸ್ ದ ಒನ್ ಥಿಂಗ್ ದಟ್ 18 years ಮಸ್ಟ್ ಡೂ ನಿಮ್ ಪ್ರಕಾರ? ಇದಕ್ಕೆ ಆನ್ಸರ್ ಇಲ್ಲ ಬ್ರೋ. ನೀವ್ ಹೇಳಿ. ಲೈಫ್ ಎಂಜಾಯ್ ಮಾಡ್ಬೇಕು ಅದ್ಬಿಟ್ಟು ಬೇರೆ ಸಿಗೋ ಟೈಮಲ್ಲಿ. ಲೈಫ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಅದೆಲ್ಲರಿಗೂ ಗೊತ್ತು. ಇಲ್ಲಿ ಯಾರು ಮಾಡ್ತಾರೆ ಎಂಜಾಯ್ನ? Bungee jumping. Probably earn money. ಬೆಸ್ಟ್ ಅಡ್ವೈಸ್. ವೋಟ್. ವೋಟ್ ಮಾಡ್ಬೇಕು. ಸಿಟಿಸನ್ ಆಫ್ ಇಂಡಿಯಾ, ವಿ ಹ್ಯಾವ್ ಟು ವೋಟ್. ನೀವು ಊಟ ಒಂದು ಒಳ್ಳೆ ಜಾಬ್ ತಗೋಬೇಕು, ನಾನು ಕರೆಕ್ಟಾಗಿ ಓದ್ಬೇಕು ಅನ್ನೋ ತರ ಇರ್ಬೇಕು. ಅಂದ್ರೆ ಇವಾಗ ಕರೆಕ್ಟಾಗಿ ಓದ್ಬೇಕು. ಓಕೆ, ಜಾಬ್ ಅಂತಂದ್ರೆ ಇವಾಗ 18 years ಇನ್ನೂ ಕಾಲೇಜಲ್ಲಿ ಇರ್ತಾರೆ ಅಥವಾ ಇನ್ನೂ ಎಜುಕೇಶನ್ ಮುಗಿಸಿರಲ್ಲ. ಫೋಕಸ್ ಮಾಡ್ಬೇಕು ಅವರು. ಇವಾಗ ಕೆಲವೊಂದು ಹುಡುಗರು ಹುಚ್ಚು ರೀಲ್ಸ್ ಮಾಡ್ಕೊಂಡೇ ಇರೋದು, ಟೈಮ್ ವೇಸ್ಟ್ ಮಾಡೋದು, ಈ ತರ ಇರುತ್ತೆ. ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ನನ್ನ ಪ್ರಕಾರ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಕೆರಿಯರ್ ಫೋಕಸ್ ಕೊಡ್ಬೇಕು ಅಂತ. ಇಷ್ಟು ಹೋಗಿದ ತಕ್ಷಣ ನಾನು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದೆ. ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದೆ ಫಸ್ಟ್. ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟು ಎಲ್ಲ. ಲೈಫಲ್ಲಿ ಸೆಕ್ಯೂರ್ ಆಗಿ ಎಜುಕೇಶನ್ ಮಾಡಿ ಮತ್ತೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಮಾಡ್ಲೇಬೇಕು. ನೀವೇನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಲ್ಲ ಒಂದು ಲೂಪಲ್ಲಿ ಓಡಾಡ್ತಿರ್ತಾರೆ, ಸರ್ಕಲ್ ಅಲ್ಲಿ ಇರ್ತಾರೆ. ಅದರಿಂದ ಆಚೆ ಬಂದು ಏನಾದ್ರು ಕ್ರಿಯೇಟಿವ್ ಮಾಡೋರು ಒಳ್ಳೇದು ಅಂತ ಎಲ್ಲರೂ ಮಾಡಿದೆ ಮಾಡೋದು ಬಿಟ್ಟು. ನೈಸ್, ಥ್ಯಾಂಕ್ಸ್ ಬ್ರೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಜೆನ್ಯೂನ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಂಡ್ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.